ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ, ಬರೀ ₹1 ನಾಣ್ಯವನ್ನು ಹಿಡಿದು ಹಣವನ್ನು ವಶೀಕರಣ ಮಾಡೋದು ಹೇಗೆ ಅಂತ ಹೇಳ್ಕೊಂಡು 100ಗೆ 100% ಇದರಲ್ಲಿ ಹಣ ವಶೀಕರಣ ಆಗುತ್ತೆ. ತುಂಬಾ ಜನ ಇದನ್ನು ಮಾಡಿ ನೋಡಿದ್ದಾರೆ, ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಹೌದು, ಇದನ್ನು ಮಾಡಿದ ನಂತರ ನಮಗೆ ಹಣ ವಶೀಕರಣ ಆಗಿದೆ. ಯಾವ ರೀತಿ ಹಣ ವಶೀಕರಣ ಆಗುತ್ತೆ ಅಂತ ಹೇಳಿದ್ರೆ, ನಾನು ವಿಡಿಯೋದಲ್ಲಿ ಹೇಳ್ತೇನೆ ನಿಮ್ಗೆ ಯಾವ ರೀತಿ ನಿಮ್ಮ ಕೈಯಲ್ಲಿ ಹಣ ಬಂದು ಸೇರ್ತದೆ ಅಂತ ಹೇಳ್ಕೊಂಡು. ಈ ಹಣ ವಶೀಕರಣ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಹಣ ವಶೀಕರಣ ಮಂತ್ರ. ಆ ಮಂತ್ರ 5 ಅಕ್ಷರದಲ್ಲಿ ಇದೆ ಆಯ್ತಾ. ಆ ಮಂತ್ರವನ್ನು ನೀವು ಸ್ಪಷ್ಟವಾಗಿ ಉಚ್ಚಾರ ಮಾಡಿ, ನಾನು ಪ್ರತಿಯೊಂದು ಕೂಡ ಸರಿಯಾಗಿ ಹೇಳ್ತೇನೆ ಆಯ್ತಾ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಹಣ ವಶೀಕರಣ ಆಗುತ್ತೆ. ನೀವು ಇವತ್ತು ಮಂತ್ರ ಹೇಳಿದ ಕೂಡಲೇ ಇವತ್ತೇ ನಿಮ್ಗೆ ಹಣ ವಶೀಕರಣ ಆಗುದಿಲ್ಲ, ಸ್ವಲ್ಪ ಸಮಯ ತಗೊಳುತ್ತೆ. ಆದ್ರೆ ನೀವು ಭಕ್ತಿಯಿಂದ ಅಥವಾ ನಿಷ್ಠೆಯಿಂದ ನಂಬಿಕೆಯಿಂದ ಈ ಕೆಲಸ ಮಾಡಿದ್ರೆ ಉಂಟಲ್ಲ, 100ಗೆ 100% ನಿಮ್ಗೆ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಜೊತೆಗೆ ನಿಮ್ಗೆ ಎಷ್ಟು ಸಾಲ ಹಣ ನಿಮ್ಮ ಹತ್ರ ಬಂತು ಅಂತ ಹೇಳ್ಕೊಂಡು ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಸಾಲ ಇರುವುದಿಲ್ಲ ಆಯ್ತಾ. ಸಾಲದಿಂದ ನೀವು ಮುಕ್ತಿ ಹೊಂತೀರಾ. ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಮೇಲೆ ಏನಾಗುತ್ತೆ, ನಿಮ್ಗೆ ಹಣ ಬರುವುದು ಮಾತ್ರ. ಅದನ್ನು ಹೇಗೆ ಜಾಗ್ರತೆ ಮಾಡಿ ಇಟ್ಕೊಳ್ಬೇಕು ನೋಡಿ, ಅದು ನಿಮ್ಗೆ ಬಿಟ್ಟಿದ್ದು. ಅದನ್ನು ಬಿಟ್ಕೊಂಡು ಹಣ ದೇವರು ಕೊಟ್ಟ ನಂತರ ಕೂಡ ನಾವು ಅದನ್ನು ಖಾಲಿ ಮಾಡಿಕೊಂಡು ಕೂತ್ಕೊಂಡ್ರೆ, ನಾವು ಯಾವ ಮಂತ್ರ ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ, ಯಾವ ಪೂಜೆ ಮಾಡಿದ್ರು ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಆದ್ರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಹಣ ವಶೀಕರಣ ಮಾಡೋದು, ₹1 ನಾಣ್ಯವನ್ನು ಹಿಡ್ಕೊಂಡು ಇದರಿಂದ ಏನೆಲ್ಲ ಆಗುತ್ತೆ ಅಂತ ಹೇಳ್ಕೊಂಡು ನಾನು ನಿಮಗೆ ಕ್ರಮಬದ್ಧವಾಗಿ ಹೇಳಿಕೊಡ್ತೇನೆ. ನೋಡಿ, ನೀವು ಈ ಕೆಲಸ ಸ್ಟಾರ್ಟ್ ಮಾಡಬೇಕು ಯಾವಾಗ ಅಂತ ಹೇಳಿದ್ರೆ, ಶುಕ್ರವಾರ ದಿವಸ ಸ್ಟಾರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ, ಸನಾತನ ಧರ್ಮದ ಪ್ರಕಾರ ಉಂಟಲ್ಲ, ಶುಕ್ರವಾರವನ್ನು ನಾವು ಹಣದ ದೇವತೆಯಾದ ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಿದ್ದೇವೆ. ಆ ದಿವಸ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡಿದರೆ ನಮಗೆ ಮಹಾಲಕ್ಷ್ಮಿ ಒಲಿತಾಳೆ, ನಮ್ಮ ಜೊತೆಗೆ ಇರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಕಾದ್ರೆ ಪೂಜೆ ಮಾಡಿ, ಅಥವಾ ಗೋಧೂಳಿ ಸಮಯದಲ್ಲಿ ಬೇಕಾದ್ರೆ ಪೂಜೆ ಮಾಡಿ. ಶುಕ್ರವಾರದ ಪೂಜೆ ತುಂಬಾ ಉತ್ತಮ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಮಾಡಬೇಕಾಗಿದ್ದು ಇಷ್ಟೇ. ಶುಕ್ರವಾರ ದಿವಸ ನೀವು ಪೂಜೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಮಹಾಲಕ್ಷ್ಮಿಗೆ ಆದಷ್ಟು ಕೆಂಪು ಬಣ್ಣದ ಹೂವನ್ನೇ ಇಡಬೇಕು. ಕೆಂಪು ಬಣ್ಣದ ಹೂ ಬಿಟ್ಟು ಬೇರೆ ಇದು ಹೂ ಇಡ್ಲಿಕ್ಕೆ ಹೋಗ್ಬೇಡಿ. ಬೇರೆ ದಿನ ಯಾವ ಬಣ್ಣದ ಹೂ ಇಟ್ಟರೂ ಕೂಡ ಪರವಾಗಿಲ್ಲ, ಆದರೆ ಶುಕ್ರವಾರದ ಪೂಜೆಯಲ್ಲಿ ಕೆಂಪು ಬಣ್ಣದ ಹೂ ಒಂದಾದರೂ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಆ ದಿನ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಆದಷ್ಟು ನೀವು ಶುಕ್ರವಾರ ದಿವಸ ಪೂಜೆ ಮಾಡುವಾಗ ನೀವು ಕಲಶ ಇಟ್ಟು ಬೇಕಾದ್ರೆ ಪೂಜೆ ಮಾಡಿ. ಇಲ್ಲ, ನಮಗೆ ಕಲಶ ಇಡುವ ಪದ್ಧತಿ ಇಲ್ಲ, ನಾವು ಆ ಪದ್ಧತಿ ಮಾಡ್ಕೊಂಡು ಬಂದಿಲ್ಲ, ನಾವು ಬರೀ ಫೋಟೋಕ್ಕೆ ಮಾತ್ರ ಅಥವಾ ವಿಗ್ರಹಕ್ಕೆ ಮಾತ್ರ ಪೂಜೆ ಮಾಡ್ತೇವೆ ಅಂತ ಹೇಳ್ಕೊಂಡು ಆದವರು, ಹಾಗಾದ್ರೂ ಕೂಡ ಪರವಾಗಿಲ್ಲ. ನೀವು ಕಲಶ ಇಡಬೇಕು ಅಂತ ಹೇಳ್ಕೊಂಡು ಎಲ್ಲಿ ಕೂಡ ಇಲ್ಲ. ಒಬ್ಬೊಬ್ಬರಿಗೆ ಆ ಕ್ರಮ ಇರುತ್ತೆ, ಒಬ್ಬೊಬ್ಬರಿಗೆ ಇರುವುದಿಲ್ಲ. ಅದನ್ನು ಬಿಟ್ಟು ಬಿಡಿ, ಹೇಗೆ ಬೇಕಾದ್ರೆ ಆಗಲಿ ಆಯ್ತಾ. ಫೋಟೋಕ್ಕೆ ಪೂಜೆ ಮಾಡುವವರಾಗಿದ್ರೆ ಫೋಟೋಕ್ಕೆ ಪೂಜೆ ಮಾಡಬೇಕು. ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ದೇವರಿಗೆ ನೈವೇದ್ಯ ಇಡಬೇಕು. ದೇವರಿಗೆ ನೈವೇದ್ಯ ನೀವು ಬೆಲ್ಲದ ಅನ್ನದ ನೈವೇದ್ಯ ಬೇಕಾದ್ರೆ ಇಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು 1 ಲೋಟ ಹಾಲು ಆಯ್ತಾ, ಹಸುವಿನ ಹಾಲು. ನೀವು ಪ್ಯಾಕೆಟ್ ಹಾಲು ತಗೊಳ್ಳೋದಕ್ಕಿಂತ ಹಸುವಿನ ಹಾಲು ಅಂದ್ರೆ ನಿಮಗೆ ಡೈರೆಕ್ಟ್ ಸಿಗ್ತದೆ ನೋಡಿ, ಹಸುವಿನಿಂದನೇ ಹಾಲು, ಅದನ್ನು ತಗೊಳ್ಳೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಪ್ಯಾಕೆಟ್ ಹಾಲಲ್ಲಿ ಯಾವ ಹಾಲು ಮಿಕ್ಸ್ ಆಗಿರುತ್ತೆ ಅಂತ ಹೇಳ್ಕೊಂಡು ಹೇಳೋಕ್ಕೆ ಆಗುದಿಲ್ಲ. ಬರೀ ಹಸುವಿನ ಹಾಲು ಮಾತ್ರ ಇರುತ್ತೆ, ಅದ್ರ ಜೊತೆಗೆ ಬೇರೆ ಹಾಲು ಇರುತ್ತೋ ಅಂತ ಹೇಳ್ಕೊಂಡು. ಆದ್ರಿಂದ ಆ ಒರಿಜಿನಲ್ ಹಸುವಿನ ಹಾಲನ್ನೇ ತಗೊಳ್ಳಿ. ಅದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ, ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಅದ್ರ ಜೊತೆಗೆ ಸ್ವಲ್ಪ ಅರಶಿನವನ್ನು ಹಾಕಿ ದೇವರಿಗೆ ನೈವೇದ್ಯ ಇಡ್ಬೋದು. ಅದು ಕೂಡ ನಮಗೆ ಆಗ್ತಾ ಇಲ್ಲ, ನಮಗೆ ಹಸುವಿನ ಹಾಲು ಸಿಗ್ತಾ ಇಲ್ಲ ಅನ್ನುವರು ಡ್ರೈ ಫ್ರೂಟ್ಸ್ ಕೂಡ ಇಡ್ಬೋದು ಆಯ್ತಾ. ನಿಮಗೆ ಹೇಗೆ ಆಗುತ್ತೆ ಹಾಗೆ ಆಯ್ತಾ. ಏನು ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ನೈವೇದ್ಯಕ್ಕೆ ಇಡಿ. ನೈವೇದ್ಯಕ್ಕೆ ಇಡುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಪೂಜೆ ಮಾಡುವಾಗ ಉಂಟಲ್ಲ, ಯಾವತ್ತೂ ಕೂಡ ಹೆಣ್ಣು ಮಕ್ಕಳು ಕೂದಲನ್ನು ಬಿಚ್ಚಿಕೊಂಡು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಎರಡನೇದು ಏನಂತ ಹೇಳಿದ್ರೆ, ತಲೆಗೆ ಉಂಟಲ್ಲ ಟವಲನ್ನು ಕಟ್ಕೊಂಡು ಕೂಡ ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಆಯ್ತಾ. ನೀವು ಜಡೆ ಬೇಕಾದ್ರೆ ಹಾಕ್ಬೋದು, ಕೂದಲು ಒಣಗಲಿಲ್ಲ ಅಂತ ಹೇಳ್ಕೊಂಡಾದ್ರೆ ಒಂದು ಕ್ಲಿಪ್ ಆದರೂ ಹಾಕಿದ್ರೆ ಪರವಾಗಿಲ್ಲ. ಆದರೆ ಕೂದಲು ಬಿಚ್ಚಿಕೊಂಡು ಅಥವಾ ಇದನ್ನು ಯಾವ ಕಾರಣಕ್ಕೂ ಮಾಡಬೇಡಿ, ನಿಮ್ಮ ಪೂಜೆ ಸಲ್ಲಿಕೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಆದಷ್ಟು ಹಣೆಯಲ್ಲಿ ಕುಂಕುಮವನ್ನು ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ, ಬೋಳು ಹಣೆಯಲ್ಲಿ ಕೂಡ ಮಹಾಲಕ್ಷ್ಮಿ ಪೂಜೆ ಮಾಡಬಾರ್ದು ಅಂತ, ಯಾವ ದೇವರ ಪೂಜೆ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಲ್ಲೂ ಕೂಡ ಮಹಾಲಕ್ಷ್ಮಿ ಪೂಜೆ ಅಂತೂ ಬೋಳು ಹಣೆಯಲ್ಲಿ ಮಾಡಲೇಬಾರ್ದು. ಹಣೆಯಲ್ಲಿ ಕುಂಕುಮ ಇಡಲೇಬೇಕು ಆಯ್ತಾ. ನೀವು ಮುತ್ತೈದೆ ಹೆಂಗಸರಾಗಿದ್ರೆ ಕೆನ್ನೆಗೆ ಅರಶಿನ ಹಾಕಿ. ಇಲ್ಲ, ನಾವು ಮುತ್ತೈದೆ ಹೆಂಗಸರು ಇಲ್ಲ, ಅದು ಕೂಡ ನಾವು ಲಕ್ಷ್ಮೀ ಪೂಜೆ ಮಾಡ್ತೇವೆ, ಮುಂದೆ ಒಳ್ಳೇದಾಗಬೇಕು ಅಥವಾ ನಮಗೆ ಕೆಲಸ ಸಿಗುವಾಗ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡಿರುವವರಾದ್ರೆ ಅರಶಿನ ಹಾಕುವ ಅಗತ್ಯ ಇಲ್ಲ. ಕುಂಕುಮ ಮಾತ್ರ ಇಟ್ಕೊಳ್ಳೇಬೇಕು, ಪ್ರತಿಯೊಬ್ಬರು ಕೂಡ ಇಟ್ಕೊಳ್ಳೇಬೇಕು.
ನೋಡಿ, ನೀವು ಹಣದ ತಂತ್ರ 1 ರೂಪಾಯಿ ಕಾಯಿನ್ ಹಿಡ್ಕೊಂಡು ನಾನು ತಂತ್ರ ಮಾಡಲಿಕ್ಕೆ ಹೇಳಿದೆ ನೋಡಿ. ಮಂತ್ರವನ್ನು ಹೇಳಿಕೊಡ್ತೇನೆ ನಾನು, ಈ ತಂತ್ರ ಮಾಡೋದು ಹೇಗೆ ಅಂತ ಹೇಳ್ಕೊಂಡು. ಅದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ, ನಾನು ಇಲ್ಲಿ ಇಟ್ಟಿದ್ದೇನೆ ನೋಡಿ, ಅದೇ ರೀತಿಯಲ್ಲಿ ಹರಿವಾಣ ಬೇಕಾದರೆ ಇಡ್ಬೋದು, ಅಂದರೆ ಚಿಕ್ಕ ಪ್ಲೇಟ್ ಕೂಡ ಇಡ್ಬೋದು. ಇಲ್ಲ ನಮಗೆ ಅದು ಹರಿವಾಣದಲ್ಲಿ ಇಡ್ಲಿಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳಿದರೆ ಏನು ಮಾಡೋದು ಅಂತ ಹೇಳಿದ್ರೆ, ಈ ಥರದ್ದು ನಿಮಗೆ ಬಾಕ್ಸ್ ಸಿಗ್ತದೆ ಆಯಿತಾ. ಅದು ನೀವು ಏನು ಮಾಡಿ ಅಂತ ನನ್ನ ಹತ್ರ 2 ಬಾಕ್ಸ್ ಉಂಟು ನೋಡಿ. ನಿಮಗೆ ಬೇಕಾದ್ರೆ ತಗೊಳ್ಳುವಾಗ ಉಂಟಲ್ಲ 2 ಬಾಕ್ಸೇ ತಗೊಳ್ಳಿ. ಈ ಥರದ್ದು ನೀವು ತಾಮ್ರದ್ದು ಬೇಕಾದರೆ ತಗೊಳ್ಬೋದು, ಹಿತ್ತಾಳೆದು ಬೇಕಾದರೆ ತಗೊಳ್ಬೋದು, ಯಾವುದು ಬೇಕಾದರೆ ತಗೋಬೋದು, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಈ ಥರದ್ದು ಬಾಕ್ಸ್ 2 ತಗೊಳ್ಳಿ. ಯಾಕೆ ಅಂತ ಹೇಳ್ಕೊಂಡು ಕೂಡ ನಾನು ಹೇಳ್ತೀನಿ 2 ಯಾಕೆ ತಗೊಳ್ಬೇಕು ಅಂತ ಹೇಳ್ಕೊಂಡು. ಏನು ಮಾಡಿ ಅಂತ ಹೇಳಿದರೆ, ಇದನ್ನುಂಟಲ್ಲ ತೆಗೆದುಂಟಲ್ಲ ನೀವು ಲಕ್ಷ್ಮಿ ಎದುರುಗಡೆ ಇಡಬೇಕು. ಇದು ಶುಕ್ರವಾರ ಮಾತ್ರ ಮಾಡಲಿಕ್ಕಲ್ಲ, ಶುಕ್ರವಾರದಿಂದ ಶುರು ಮಾಡಲಿಕ್ಕೆ ಆಯಿತಾ. ಶುಕ್ರವಾರದಿಂದ ಶುರು ಮಾಡಿ 365 ದಿನ ಕೂಡ ಮಾಡಬೇಕು ಆಯಿತಾ. ಒಂದು ಶುಕ್ರವಾರ ಮಾಡಿ ಬಿಡುವುದಲ್ಲ ಆಯಿತಾ. ಏನು ಮಾಡಿ ಅಂತ ಹೇಳಿದರೆ ನೋಡಿ, ಈ ಥರ ನಾನು ನನ್ನ ಹತ್ರ ನೋಡಿ ಇಷ್ಟು ಕಾಯಿನ್ಗಳು ಉಂಟು, ನಾನು ದೇವರ ಎದುರುಗಡೆ ಇಟ್ಟು ಸಂಕಲ್ಪ ಮಾಡಿರುವ ಕಾಯಿನ್ಗಳು ಆಯಿತಾ. ನಿಮಗೂ ಕೂಡ ನೋಡಿ, ಇದು ಇಷ್ಟು ಕಾಯಿನ್ ಆಗಬೇಕಾದ್ರೆ ನಿಮಗೆ ಕಡಿಮೆ ಅಂದರೆ 3.5 ವರ್ಷ ಬೇಕಾಗುತ್ತೆ ಆಯಿತಾ. ಯಾಕಂತ ಹೇಳಿದರೆ 1 ರೂಪಾಯಿ ಲೆಕ್ಕದಲ್ಲಿ 1 ರೂಪಾಯಿ ಲೆಕ್ಕದಲ್ಲಿ ಉಂಟಲ್ಲ, ದಿನಕ್ಕೆ 1 ಕಾಯಿನ್ ಅಂತ ಹೇಳಿದರೆ 365 ಮಾತ್ರ ಆಗುದಲ್ವಾ 1 ವರ್ಷಕ್ಕೆ. ಆದ್ದರಿಂದ ನೀವು ಭಯ ಬೀಳುವ ಅಗತ್ಯ ಇಲ್ಲ. 1 ವರ್ಷದಲ್ಲಿ ತುಂಬಿ ಹೋಗ್ತದೆ ಅಂತ ಹೇಳ್ಕೊಂಡು, 1 ವರ್ಷದಲ್ಲಿ ತುಂಬಿ ಹೋಗುವುದಿಲ್ಲ ನಿಮಗೆ. 1 ವರ್ಷದಲ್ಲಿ ಆಗೋದು ಬರೀ ಏನಂತ ಹೇಳಿದರೆ 365 ಕಾಯಿನ್ ಮಾತ್ರ. ಇಷ್ಟು ದೊಡ್ಡ ಡಬ್ಬಿ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ಇದನ್ನು ನೀವು 5 ವರ್ಷ ತನಕ ಯೂಸ್ ಮಾಡ್ಬೋದು. ಒಂದು ಬಾಕ್ಸಲ್ಲಿ 5 ವರ್ಷ ತನಕ ಯೂಸ್ ಮಾಡ್ಬೋದು. ಏನು ಮಾಡಿ ಅಂತ ಹೇಳಿದರೆ, ಇದನ್ನು ಮಹಾಲಕ್ಷ್ಮಿ ಎದುರುಗಡೆ ಇಡಬೇಕು ಆಯಿತಾ. ನೀವು ಮಂತ್ರ ಹೇಳುವಾಗ ಇದ್ರದ್ದು ಮುಚ್ಚಳ ಹಾಕಲಿಕ್ಕೆ ಹೋಗಬೇಡಿ, ಈ ಥರ ಮುಚ್ಚಳ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಮುಚ್ಚಳವನ್ನು ತೆಗೆದು ಇದನ್ನು ಏನು ಮಾಡಿ ಅಂತ ಹೇಳಿದರೆ ಮಹಾಲಕ್ಷ್ಮಿ ಎದುರುಗಡೆ ಇಟ್ಟು. ಮಹಾಲಕ್ಷ್ಮಿ ಎದುರುಗಡೆ ಇಟ್ಟು ಇವಾಗ ನೀವು 1 ರೂಪಾಯಿ ಕಾಯಿನ್ ತೊಗೊಂಡಿದ್ದೀರಾ ನೋಡಿ. ಇವಾಗ ಈ ಥರ 1 ರೂಪಾಯಿ ಕಾಯಿನ್ ತೊಗೊಂಡಿದ್ದೀರಾ ನೀವು ಆಯಿತಾ. ಈ 1 ರೂಪಾಯಿ ಕಾಯಿನನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ನೀವು ಕೈಯಲ್ಲಿ ಹಿಡ್ಕೊಳ್ಬೇಕು ಆಯಿತಾ. ಎಡ ಕೈಯಲ್ಲಿ ಹಿಡ್ಕೊಂಡು ಬಲ ಕೈಯಿಂದ ಅದನ್ನು ಮುಚ್ಚಬೇಕು. ಮುಚ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ ಮಂತ್ರವನ್ನು ಹೇಳಬೇಕು, ಹಣದ ವಶೀಕರಣ ಮಂತ್ರ. ಅದು ಮಂತ್ರ ಹೇಳೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಂಕಲ್ಪ ನೀವು ಮಾಡ್ಕೊಳ್ಬೇಕು. ಏನು ಸಂಕಲ್ಪ ಮಾಡಬೇಕು ಅಂತ ಹೇಳಿದರೆ, ನನಗೆ ಹಣದ ಅಭಾವವಿದೆ ಅಥವಾ ನಮ್ಮ ಮನೆಯಲ್ಲಿ ಕಷ್ಟ ಇದೆ, ನಾನು ಲಕ್ಷ್ಮೀ ಪೂಜೆ ಮಾಡ್ತೇನೆ ಆದರೂ ಕೂಡ ನನಗೆ ಏನು ಕೂಡ ಪ್ರಯೋಜನಕ್ಕೆ ಬರ್ತಾ ಇಲ್ಲ, ಮನೆಯಲ್ಲಿ ತುಂಬ ಕಷ್ಟ ಜಾಸ್ತಿ ಆಗ್ತಿದೆ, ಮನೆಯಲ್ಲಿ ಸರಿಯಾದ ಕೆಲಸಕ್ಕೆ ಹೋಗುವವರು ಕೂಡ ಇಲ್ಲ, ಅದು ಕೆಲಸಕ್ಕೆ ಹೋದರೂ ಕೂಡ ಕೆಲಸದಲ್ಲಿ ಸಂಬಳ ತುಂಬ ಕಡಿಮೆ ಬರ್ತಾ ಉಂಟು ಆಯಿತಾ. ನಿಮಗೆ ಏನೆಲ್ಲ ಪ್ರಾಬ್ಲಮ್ ಉಂಟು ನೋಡಿ, ನಿಮ್ಮ ಮನೆಯಲ್ಲಿ ಸಾಲದ ಸಮಸ್ಯೆ ಉಂಟು, ಆರೋಗ್ಯದ ಸಮಸ್ಯೆ ಉಂಟು, ಎಂತೆಲ್ಲ ಪ್ರಾಬ್ಲಮ್ ಉಂಟು ನೋಡಿ, ಅದನ್ನೆಲ್ಲ ಹೇಳ್ಕೊಳ್ಳಿ ಆಯಿತಾ. ಈ ಕಾಯಿನ್ ಬಳಿ ಹೇಳ್ಕೊಂಡು ಅದೆಲ್ಲ ನಮಗೆ ಸರಿ ಆಗಬೇಕು ಅಂತ ಹೇಳ್ಕೊಂಡು ಹೇಳಬೇಕು ಆಯಿತಾ. ನನಗೆ ಖಂಡಿತ ನಂಬಿಕೆ ಇದೆ ನಿನ್ನ ಮೇಲೆ, 100ಗೆ 100% ನೀನು ನನಗೆ ಕೆಲಸ ಮಾಡ್ತೀಯಾ ಅಂತ ಹೇಳ್ಕೊಂಡು ನಂಬಿಕೆ ಉಂಟು ಅಂತ ಹೇಳ್ಕೊಂಡು ಈ ಮಂತ್ರವನ್ನು ಶುರು ಮಾಡಬೇಕು. ಆ ಮಂತ್ರ ಯಾವುದು ಅಂತ ಹೇಳಿದರೆ ನೋಡಿ, ಇದನ್ನು ಶುಕ್ರವಾರ ದಿವಸ ಬೆಳಿಗ್ಗೆ ಬೇಕಾದರೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಬೇಕಾದರೆ ಮಾಡುವಾಗ ಮಾಡಿ, ಅಥವಾ ಗೋಧೂಳಿ ಸಮಯದಲ್ಲಿ ಬೇಕಾದರೆ ಮಾಡಿ. ಮಾಡುವಾಗ ಏನು ಮಾಡಬೇಕು, ಹೀಗೆ ಇಟ್ಕೊಂಡು ನೋಡಿ, ಎಡಗೈಯಲ್ಲಿ ಇಟ್ಕೊಂಡು ಬಲಗೈಯನ್ನು ಮುಚ್ಚಿ ನೋಡಿ, ಆಮೇಲೆ ಹೇಳಬೇಕು ಇನ್ನು ಮಂತ್ರ ಏನಂತ ಹೇಳಿದರೆ, ಓಂ ಸೂ ಶಾ ಹಂ ಬ್ರಂ, ಓಂ ಸೂ ಶಾ ಹಂ ಬ್ರಂ ಅಂತ ಮಂತ್ರವನ್ನು 24 ಸಲ ಹೇಳಿ. ಇವಾಗ ನಿಮಗೆ ಭಯ ಇರ್ಬೋದು ಕೆಲವರಿಗೆ, ಏನಂತ ಹೇಳಿದ್ರೆ ನಾವು ಮಂತ್ರ ಹೇಳುವಾಗ ಎಲ್ಲಾದರೂ ತಪ್ಪಾದರೆ ಏನು ಮಾಡೋದು ಅಂತ ಹೇಳ್ಕೊಂಡು, ಅಂಥವ್ರು ಏನು ಮಾಡಿ ಅಂತ ಹೇಳಿದರೆ ನಿಮಗೆ ಆ ಮಂತ್ರ ಸಿಗುತ್ತೆ ಆಯಿತಾ. ಈ ಮಂತ್ರ ಉಂಟಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿದರೆ ಯಾರಿಗೂ ಬೇಕಾದರೆ ಸಿಗುತ್ತೆ. ಹಣ ವಶೀಕರಣ ಮಂತ್ರ ಅಂತ ಹೇಳ್ಕೊಂಡು ಹಾಕಿ. ಇಲ್ಲ ನನಗೆ ಹಣ ವಶೀಕರಣ ಮಂತ್ರ ಹಾಕಿದರೆ ನನಗೆ ಬೇರೆ ಬೇರೆ ಮಂತ್ರ ಬರ್ತಾ ಉಂಟು, ಈ ಮಂತ್ರ ಬರ್ತಾ ಇಲ್ಲ ಅಂತ ಹೇಳಿದರೆ ನೀವು ಆರಾಮಾಗಿ ಯೂಟ್ಯೂಬಲ್ಲಿ ಓಪನ್ ಮಾಡಿ. ನೋಡಿ, ಈ ಥರ ಯೂಟ್ಯೂಬ್ ಓಪನ್ ಮಾಡಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಸರ್ಚ್ ಲಿಸ್ಟಿಗೆ ಉಂಟಲ್ಲ ಈ ಜಾಗದಲ್ಲಿ ಹೋಗಿ ಸರ್ಚ್ ಮಾಡಿ. ಏನಂತ ಹೇಳಿದರೆ ಓಂ ಸು ಶಾ ಹಂ ಬ್ರಹ್ಮ ಅಂತ ಹೇಳ್ಕೊಂಡು ಹಾಕಿ ನೋಡಿ. ಓಂ ಸು ನೋಡಿ, ಈ ಥರ ಓಂ ಸು ಶಾ ಹಂ ಬ್ರಹ್ಮ ಅಂತ ಹಾಕಿದರೆ ನೋಡಿ ನಿಮಗೆ ಈ ಥರ ಓಪನ್ ಆಗುತ್ತೆ ನೋಡಿ. ಅದೇ ಮಂತ್ರ ನಾನು ಹೇಳಿದೆ ನೋಡಿ, ಹಣ ವಶೀಕರಣ ಮಂತ್ರ, ಆ ಮಂತ್ರನೇ ಓಪನ್ ಆಗುತ್ತೆ ನೋಡಿ. ನೋಡಿ ಅದೇ ಥರ ಅದೇ ಮಂತ್ರ ಓಪನ್ ಆಗುತ್ತೆ ನೋಡಿ. ನಾನಿದು ಪ್ರತಿದಿನ ಈ ಮಂತ್ರವನ್ನು ಕೇಳ್ತೇನೆ ಆಯಿತಾ. ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಈ ಮಂತ್ರದ ಬಗ್ಗೆ ನಾನು ಕರೆಕ್ಟಾಗಿ ಹೇಳ್ತೇನೆ. ಬಾಯಲ್ಲಿ ಕೂಡ ಈ ಮಂತ್ರವನ್ನು 1 ರೂಪಾಯಿ ಕಾಯಿನನ್ನು ಹಿಡಿದು ಮಾಡ್ತೇನೆ, ಅದ್ರ ಜೊತೆಗೆ ಈ ಮಂತ್ರವನ್ನು ಕೇಳ್ತೇನೆ. ನಿಮಗೆ ನೋಡಿ, ಈ 1 ಗಂಟೆ ಮತ್ತು 33 ನಿಮಿಷದ ಮಂತ್ರ ಕೂಡ ಇದೆ ನೋಡಿ. ಇಲ್ಲಿ ನಾನು ತೋರಿಸ್ತೇನೆ ಪುನಃ.
ನೋಡಿ ಇಲ್ಲಿ 1 ಗಂಟೆ 33 ನಿಮಿಷದ ಮಂತ್ರ ಉಂಟು, ಅದ್ರ ಜೊತೆಗೆ ಇಲ್ಲಿ ನಿಮಗೆ 13 ನಿಮಿಷದ ಮಂತ್ರ ಕೂಡ ಉಂಟು ಆಯ್ತಾ. ಅದರ ನಂತರ ನಿಮಗೆ ಸಿಗ್ತಾ ಹೋಗ್ತದೆ ಆಯ್ತಾ, ನಿಮಗೆ ಹಣದ್ದು ವಶೀಕರಣದ್ದು ಮಂತ್ರ ಸಿಗ್ತಾ ಹೋಗ್ತದೆ ಆಯ್ತಾ. ನೀವು ಏನು ಮಾಡಿ ಅಂತ ಹೇಳಿದ್ರೆ ಆ ಮಂತ್ರವನ್ನು ಕೇಳಿ ಆಯ್ತಾ. ನಿಮಗೆ ಎಷ್ಟು ನಿಮಿಷ ಬೇಕು ಅಷ್ಟು ನಿಮಿಷ ಬೇಕಾದರೆ ಕೇಳ್ಬೋದು. ಇಲ್ಲ ನಾನು ಬಾಯಲ್ಲೇ ಹೇಳ್ತೇನೆ, ನನಗೆ ಆ ಮಂತ್ರ ಮೊಬೈಲಲ್ಲಿ ನಾನು ಹೇಳೋದಿಲ್ಲ, ನನಗೆ ನಾನು ಹೇಳಿದರೆ ಮಾತ್ರ ನನಗೆ ತೃಪ್ತಿ, ಬಾಯಲ್ಲಿ ಹೇಳಿದರೆ ತೃಪ್ತಿ ಸಿಗುವುದು ಅಂತ ಹೇಳ್ಕೊಂಡಾದರೆ ನಿಮ್ಮ ಬಾಯಿಯಲ್ಲೇ ಈ ಮಂತ್ರವನ್ನು ಹೇಳಿ. ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಕಾಯಿನನ್ನು ನೀವು ತೆಗೆದು ಉಂಟಲ್ಲ, ನೀವು ಡಬ್ಬಿ ಆಯ್ತಾ, ಫಸ್ಟ್ ನಿಮ್ಮದು ಖಾಲಿ ಡಬ್ಬಿನೇ ಇರುತ್ತೆ ಆಯ್ತಾ, ಏನು ಭಯ ಬೀಳೋದು ಅಗತ್ಯ ಇಲ್ಲ. ಅದರಲ್ಲಿ ಈ ಕಾಯಿನನ್ನು ಹಾಕಿ ಏನು ಮಾಡಬೇಕು ಅಂತ ಹೇಳಿದರೆ ಮಹಾಲಕ್ಷ್ಮಿ ಹತ್ರ ಬೇಡ್ಕೊಳ್ಬೇಕು. ಏನಂತ ಹೇಳಿದರೆ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸು, ನಮ್ಮ ಮನೆಯ ಕಷ್ಟ ಎಲ್ಲ ಪರಿಹಾರ ಆಗುವ ಹಾಗೆ ಮಾಡು ಅಂತ ಹೇಳ್ಕೊಂಡು ದೇವರ ಹತ್ರ ಬೇಡ್ಕೊಳ್ಬೇಕು. ಆವಾಗ ಯಾವ ರೀತಿಯಲ್ಲಿ ನಿಮಗೆ ಅದು ಕೆಲಸ ನಡೀತೆ ಅಂತ ಹೇಳ್ಕೊಂಡು ನಿಮಗೆ ಕೂಡ ಗೊತ್ತಾಗಬೇಕಲ್ಲ. ನಾನು ಮಂತ್ರ ಹೇಳಿದ ಕೂಡಲೇ ನಮಗೆ ಅದು ಕೆಲಸ ನಡೀತಾ ಇದೆ ಅಂತ ಹೇಳ್ಕೊಂಡು ನಿಮಗೆ ಕೂಡ ಸೂಚನೆ ಸಿಗಬೇಕಲ್ಲ. ಅದು ಯಾವ ರೀತಿಯಲ್ಲಿ ಸೂಚನೆ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದರೆ ಈ ನಾಣ್ಯವನ್ನು ಆಯ್ತಾ, ಈ ಡಬ್ಬಿ ತುಂಬಿದೆ ಅಂತ ಹೇಳ್ಕೊಂಡು ಹೇಳುವ. ಡಬ್ಬಿ ಅಂದರೆ ನೀವು ಮಂತ್ರ ಹೇಳುವಾಗ ಮಾತ್ರ ಇದನ್ನು ಓಪನ್ ಇಡಿ, ಮಂತ್ರ ಹೇಳಿದ ನಂತರ ಬೇಕಾದರೆ ಇದನ್ನು ಕ್ಲೋಸ್ ಮಾಡಿಡಿ. ಅಂದರೆ ನಿಮ್ಮದು ಪೂಜೆ ಎಲ್ಲ ಮುಗಿದ ನಂತರ ಹೀಗೆ ಕ್ಲೋಸ್ ಮಾಡಿಟ್ರೆ ಇರ್ಬೋದು. ನೀವು ಬೇಕಾದರೆ ದೇವರ ಮನೆಯಲ್ಲೇ ಇಟ್ಟರೆ ಒಳ್ಳೆಯದು ಆಯ್ತದೆ. ಅಂದರೆ ನೀವು ಹಣದ್ದು ವಶೀಕರಣ ಮಾಡ್ತಿದ್ದೀರಲ್ಲ, ಅಂದರೆ ಬೇರೆಯವರು ಯಾರಾದರೂ ಇದನ್ನು ತೆಗೆದ್ರೆ ಕಷ್ಟ ಆಯ್ತಾ. ಅದರಲ್ಲಿ ಕಾಯಿನ್ ಉಂಟಲ್ಲ ಅಂತ ಹೇಳ್ಕೊಂಡು ಹೀಗೆ ತೆಗೆದುಕೊಂಡು ಹೋದರೆ ಕಷ್ಟ ಆಗುತ್ತೆ. ಅದಕ್ಕೆ ದೇವರ ಮನೆಯಲ್ಲಿ ಇರಿ. ದೇವರ ಮನೆಯಲ್ಲಿ ಇದ್ರೆ ಅಂದರೆ ಯಾರಾದರೂ ಮುಟ್ಲಿಕ್ಕೆ ಭಯ ಬೀಳ್ತಾರೆ. ಆದ್ದರಿಂದ ದೇವರ ಕೋಣೆಯಲ್ಲಿ ಇರುವುದೇ ಉತ್ತಮ. ಈ ಥರ ಇಡಿ ಆಯ್ತಾ. ಅದನ್ನ ಆದ ನಂತರ ಇದು ತುಂಬುತ್ತದೆ ನೋಡಿ. ತುಂಬಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಇದೇ ಥರದ ಇನ್ನೊಂದು ಡಬ್ಬಿಯನ್ನು ಕೂಡ ನೀವು ತಗೊಂಡು ಇಡಲಿಕ್ಕೆ ಹೇಳಿದೆ ನೋಡಿ. ಇದು ತುಂಬಿದ ನಂತರ ಅದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ಯಾಕೆ ಅಂತ ಹೇಳಿದರೆ ಇದನ್ನು ಯಾವ ಕಾರಣಕ್ಕೂ ಕೂಡ ಅಂದರೆ ನೀವು ಹಣವನ್ನು ವಶೀಕರಣ ಮಾಡಿದ್ದು, ನಿಮ್ಮ ಮನೆಗೆ ಹಣ ಬರಬೇಕು, ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲಬೇಕು, ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳ್ಕೊಂಡು ನೀವು ವಶೀಕರಣ ಮಾಡಿದ ಹಣವನ್ನು ಬೇರೆಯವರಿಗೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳ್ತಾರೆ. ಕೆಲವರು ಎಣಿಸ್ತಾರೆ ಏನಂತ ಹೇಳಿದ್ರೆ ಕಾಯಿನ್ಸ್ಗಳು ಉಂಟಲ್ಲ ಅದನ್ನು ನಾವು ಅಂಗಡಿಗೆ ಕೊಟ್ಟು ಅಂಗಡಿಯಿಂದ ನಾನೇನಾದರೂ ವಸ್ತು ತೊಗೊಂಡು ಬರ್ತೇನೆ, ಅಥವಾ ದೇವರಿಗೆ ಅಂತಲೇ ಯಾವುದಾದ್ರೂ ವಸ್ತು ತೊಗೊಳ್ತೇನೆ, ಅಥವಾ ಇದನ್ನು ಕೊಟ್ಟು ನೋಟು ಮಾಡಿ ತೊಗೊಳ್ತೇನೆ ಅಂತ ಹೇಳ್ಕೊಂಡಿದ್ರೆ ಉಂಟಲ್ಲ, ಅದು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ನೀವೇನು ಮಾಡಿ ಅಂತ ಹೇಳಿದ್ರೆ ಇದನ್ನು ಲಕ್ಷ್ಮಿಯ ಎದುರುಗಡೆನೇ ಇಟ್ಟಿರಿ. ಇದು ತುಂಬಿದ ನಂತರ ಕೂಡ ಉಂಟಲ್ಲ ಇನ್ನೊಂದು ಡಬ್ಬಿ ತಂದು ಹಾಗೆ ಇಟ್ಕೊಳ್ಳಿ. ಮತ್ತೆ ವರ್ಷಕ್ಕೆ ಒಂದು ಸಲ ವರಮಹಾಲಕ್ಷ್ಮಿ ಪೂಜೆ ಬರುತ್ತಲ್ಲ, ಆವಾಗ ಎಲ್ಲ ನಾಣ್ಯವನ್ನು ಒಟ್ಟು ಮಾಡಿ ಇಟ್ಟು ಕೂಡ ಪೂಜೆ ಮಾಡ್ಬೋದು ಆಯಿತಾ. ಅದನ್ನು ಬಿಟ್ಟು ಬೇರೆಯವರಿಗೆ ಕೊಡಲಿಕ್ಕೆ ಹೋಗಬೇಡಿ ಆಯಿತು. ನನ್ನ ಹತ್ರ ನಾಣ್ಯ ತುಂಬ ಉಂಟು, ನನಗೆ ಅದು ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂತ ಹೇಳ್ಕೊಂಡಾದರೆ ಹಾಗೆ ಯಾರಿಗೂ ಕೂಡ ಆಗೋದಿಲ್ಲ. ಯಾಕಂತ ಹೇಳಿದರೆ ಒಂದು ದಿನಕ್ಕೆ 1 ರೂಪಾಯಿ ಅಂತ ಹೇಳಿದರೆ 365 ರೂಪಾಯಿ ಮಾತ್ರ ಆಗೋದು. 365 ಅಂತ ಹೇಳಿದರೆ 10 ವರ್ಷ ಲೆಕ್ಕ ಹಾಕಿ ಎಷ್ಟಾಗ್ತದೆ ಅಂತ ಹೇಳ್ಕೊಂಡು, ಎಂತ ಜಾಸ್ತಿ ಆಗೋದಿಲ್ಲ ಆಯಿತಾ. ಭಯ ಬೀಳುವ ಅಗತ್ಯ ಇಲ್ಲ. ಇಟ್ಕೊಳ್ಳಿಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿದರೆ ನನಗೆ ಕೊಡಿ, ನಾನು ಇಟ್ಕೊಳ್ತೇನೆ. ಸುಮ್ಮನೆ ತಮಾಷೆ ಮಾಡಿದೆ ಆಯಿತಾ. ಇದು ಏನು ಮಾಡ್ಬೋದು ಅಂತ ಹೇಳಿದರೆ ನಿಮಗೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಮನೆಯ ಕುಲದೇವರು ಅಂತ ಹೇಳ್ಕೊಂಡಿರ್ತಾರಲ್ಲ, ಪ್ರತಿಯೊಬ್ಬರಿಗೆ ಕೂಡ ಕುಲದೇವರು ಅಥವಾ ಮನೆ ದೇವರು ಅಂತ ಹೇಳ್ಕೊಂಡಿರ್ತಾರಲ್ಲ, ಅಂತಹ ದೇವರ ಹುಂಡಿಗೆ ಬೇಕಾದರೆ ತಗೊಂಡು ಹೋಗಿ ಹಾಕ್ಬೋದು. ನೆನ್ಪಿಟ್ಕೊಳ್ಳಿ, ತುಂಬುವ ತನಕ ಕಾಯಿಲೆ ಆಯಿತಾ. ಅರ್ಜೆಂಟ್ ಮಾಡಿ ನನಗೆ ಕುಲದೇವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕುಂಟು, ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕುಂಟು ಅಂತ ಹೇಳ್ಕೊಂಡು ಬೇಗನೆ ತೆಗೆದು ಹಾಕಲಿಕ್ಕೆ ಹೋಗಬೇಡಿ. ನೀವು ವಶೀಕರಣ ಮಾಡಿದ ಹಣ ಆದಷ್ಟು ನಿಮ್ಮ ಬಳಿಯೇ ಇದ್ದರೆ ಒಳ್ಳೆಯದು ಆಯಿತಾ. ಅದನ್ನು ಬಿಟ್ಟು ನೀವು ಕುಲದೇವರ ದೇವಸ್ಥಾನಕ್ಕೆ ಡಬ್ಬಿಗೆ ಹಾಕಿ ಬರಬೇಕು, ಬಿಟ್ಟರೆ ಅಲ್ಲಿ ಪುರೋಹಿತರಿರ್ತಾರಲ್ಲ, ಪುರೋಹಿತರ ಡಬ್ಬಿಗೆ ಹಾಕುವುದಲ್ಲ, ದೇವರ ಡಬ್ಬಿಗೆ ಹಾಕಿ ಬನ್ನಿ. ಇದು ದೇವರ ಕಾರ್ಯಕ್ಕೆ ಸೀಮಿತ ಆಗ್ತದೆ. ಅಂದರೆ ನಿಮಗೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋರು ಮಾತ್ರ ಆದಷ್ಟು ನಿಮ್ಮ ಹತ್ತಿರನೇ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಮಂತ್ರ ಹೇಳಿದ ಕೂಡಲೇ ನಿಮಗೆ ರಿಸಲ್ಟ್ ಬರುವುದಿಲ್ಲ, ನಾನು ಹೇಳ್ತೇನೆ ಆಯಿತಾ. ಏನಂತ ಹೇಳಿದರೆ ಹೇಳಿದ ಕೂಡಲೇ ಇವತ್ತು ನೀವು ಮಂತ್ರ ಹೇಳಿ ಕಾಯಿನ್ ಹಾಕಿದ ಕೂಡಲೇ ನಿಮಗೆ ಇವತ್ತು ಕೆಲಸ ಆಗೋದಿಲ್ಲ. 6ನೇ ಶುಕ್ರವಾರದ ನಂತರ ನಿಮಗೆ ಕೆಲಸ ಆಗಲಿಕ್ಕೆ ಸ್ಟಾರ್ಟ್ ಮಾಡೋದು. ನೀವು ಪ್ರತಿ ದಿನ ಮಾಡಬೇಕು. 6 ಶುಕ್ರವಾರ ಆದ ನಂತರ ನಿಮಗೆ ಇದು ಕೆಲಸ ಮಾಡೋದು. ನಿಮಗೆ ಹೇಗೆ ಗೊತ್ತಾಗುತ್ತೆ ಆ ಕೆಲಸ ಮಾಡ್ತಾ ಇದೆ ನಾನು ಹೇಳಿದ ಮಂತ್ರ ಅಂತ ಹೇಳ್ಕೊಂಡು ಗೊತ್ತಾಗಬೇಕಂದ್ರೆ, ಇವಾಗ ಮಹಾಲಕ್ಷ್ಮಿ ಮಾಡುವ ಮೊದಲನೇ ಕೆಲಸ ಏನಂತ ಹೇಳಿದರೆ, ನೀವು ಇವಾಗ ಎಲ್ಲಾದರೂ ಒಂದು ಕೆಲಸಕ್ಕೆ ಹೋಗ್ತಿರ್ತೀರ, ತಿಂಗಳ ಸಂಬಳ ಕೆಲಸಕ್ಕೆ ಹೋಗ್ತಾ ಇರ್ತೀರ. ಆ ಕೆಲಸದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಪ್ರಮೋಷನ್ ಸಿಕ್ಕುವ ಚಾನ್ಸಸ್ ಇರುತ್ತೆ. ನೀವು ನೋಡಿ ಕೆಲಸಕ್ಕೆ ಹೋಗ್ತಿರ್ತೀರ ನೋಡಿ, ಆ ಜಾಗದಿಂದ ಒಂದು ಜಾಗ ಸ್ಟೇಜ್ ಮೇಲೆ ಹೋಗುವ ಕೆಲಸಕ್ಕೆ ಹೋಗುವ ಚಾನ್ಸಸ್ ಸಿಗ್ಬೋದು. ಅಥವಾ ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು 10,000 ಪೇಮೆಂಟ್ ಬರ್ತಾ ಉಂಟು ಪ್ರತಿ ತಿಂಗಳು ಅಂತ ಹೇಳ್ಕೊಂಡಾದರೆ 10,000ದಿಂದ 15,000 ಪೇಮೆಂಟ್ ಬರುವ ಹಾಗೆ ಆಗ್ಬೋದು. ಆ ರೀತಿಯಲ್ಲಿ ಮಹಾಲಕ್ಷ್ಮಿ ಕೆಲಸ ಮಾಡ್ತದೆ ಆಯಿತಾ. ನಾನು 10,000 ಅಂತ ಹೇಳ್ಕೊಂಡು ಹೇಳಿದಷ್ಟೇ, ಆಮೇಲೆ ಅದಕ್ಕಿಂತ ಮೇಲೆ ನಿಮಗೆ ಸಂಬಳ ಇರ್ತದೆ ಆಯಿತಾ. ಅದಕ್ಕಿಂತ ಕಡಿಮೆ ಯಾರಿಗೂ ಇರುವುದಿಲ್ಲ
ಅಂದರೆ 10 ಬಂದರೆ 15 ಬರುವ ಕೆಲಸವನ್ನು, ಅಂದರೆ ನೀವು ಮಾಡುವ ಕೆಲಸದಲ್ಲೇ ನಿಮ್ಮ ಕೆಲಸ ನೋಡಿಕೊಂಡು ಖುಷಿಪಟ್ಟು ನಿಮ್ಮ ಬಾಸೇ ಉಂಟಲ್ಲ ನಿಮಗೆ 5,000 ರೂಪಾಯಿ ಬೋನಸ್ ಆಗಿ ಸಂಬಳ ಕೊಟ್ಟು ಆಯಿತಾ, ಪ್ರತಿ ತಿಂಗಳು ನಿಮಗೆ 10,000 ಸಂಬಳ 15,000 ಆಗುವ ಹಾಗೆ ಮಾಡ್ಬೋದು. ಎರಡನೇದು ಕೆಲಸ ಏನು ಮಾಡುತ್ತೆ ಅಂತ ಹೇಳಿದರೆ, ಈಗ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ಮಾಡುವ ಕೆಲಸದಲ್ಲಿ ಅಧಿಕ ಲಾಭ ಕಂಡು ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ಅದನ್ನು ನೀವು ಹಣ ವಶೀಕರಣ ಮಂತ್ರ ಹೇಳೋದ್ರಿಂದ ಹಣ ನಿಮ್ಮ ಜೊತೆಗೆ ಬರಲಿಕ್ಕೆ ಇಷ್ಟಪಡುತ್ತೆ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಮಾಡುವ ಬಿಸ್ನೆಸ್ಸಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಲಾಭ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸಕ್ಸಸ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಮೂರನೇದೇನಂತ ಅಂತ ಹೇಳಿದರೆ, ತುಂಬ ಜನರ ಮನೆಯಲ್ಲಿ ಒಬ್ಬರು ಸೋಮಾರಿಗಳು ಇರ್ತಾರೆ ಆಯ್ತಾ, ಕೆಲಸಕ್ಕೆ ಹೋಗುವುದಿಲ್ಲ, ಇಡೀ ದಿನ ಮನೆಯಲ್ಲೇ ಕೂತ್ಕೊಂಡಿರುವವರು ಇರ್ತಾರೆ ಆಯ್ತಾ. ಕೆಲಸ ಹುಡುಕುವವರು ಬೇರೆ, ಸೋಮಾರಿಗಳು ಬೇರೆ ಆಯ್ತಾ. ಅವರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸಿರುವುದಿಲ್ಲ ಆಯ್ತಾ, ಕೆಲಸಕ್ಕೆ ಹೋಗು ಅಂತ ಹೇಳ್ಕೊಂಡು ದೂಡಿದ್ರು ಕೂಡ ಹೋಗುದಿಲ್ಲ. ಅಂಥವ್ರು ಯಾರಾದ್ರೂ ನಿಮ್ಮ ಮನೇಲಿ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಮನಸ್ಸನ್ನು ಮಹಾಲಕ್ಷ್ಮಿ ಚೇಂಜ್ ಮಾಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರಿಗೂ ಕೂಡ ಕೆಲಸಕ್ಕೆ ಹೋಗುವ ರೀತಿಯಲ್ಲಿ ಮಹಾಲಕ್ಷ್ಮಿನೇ ಮಾಡ್ತಾರೆ. ಆಮೇಲೆ ಅವ್ರು ಏನಾಗುತ್ತೆ ಅಂತ ಹೇಳಿದ್ರೆ, ಸೋಮಾರಿತನವನ್ನು ಬಿಟ್ಟು ಅವರು ಕೂಡ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ಇವಾಗ ಕೆಲಸ ಹುಡುಕ್ತಾ ಇರುವವರು ಆಯ್ತಾ, ನಾನು ಇಷ್ಟು ಓದಿದ್ದೇನೆ, ಅದಕ್ಕೆ ಕೆಲಸಕ್ಕೆ ತಕ್ಕ ನಮಗೆ ಅಂದರೆ ನಾನು ಓದಿದ್ದಕ್ಕೆ ತಕ್ಕ ಕೆಲಸ ಸಿಗಬೇಕು ಅಂತ ಹೇಳ್ಕೊಂಡು ಹುಡುಕುವವರು ಉಂಟಲ್ಲ, ಅಂಥವರಿಗೆ ಅವರು ಎಣಿಸಿದ ಕೆಲಸ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ನಾನು ಹೇಳೋದು ಏನಂತ ಹೇಳಿದರೆ, ನೀವು ಎಣಿಸಿದ ತಕ್ಕ ಕೆಲಸ ಸಿಗುತ್ತೆ ಆಯಿತಾ. ನೀವು ಓದಿದ್ದಕ್ಕೆ ಉಂಟಲ್ಲ, ಎಷ್ಟು ಓದಿದ್ರೆ ನೋಡಿ ಅದಕ್ಕೆ ತಕ್ಕ ಕೆಲಸ ಸಿಗುತ್ತೆ. ಆದರೆ ಉಂಟಲ್ಲ, ಅಷ್ಟು ತನಕ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಸೋಂಬೇರಿ ಥರ ಇರುವ ಬದಲು ಬೇರೆ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಬೇರೆಯವರ ಖರ್ಚು ನೋಡೋದು ಬೇಡ, ನಮ್ಮ ಖರ್ಚು ನೋಡ್ಕೊಳ್ಳೋಷ್ಟಾದ್ರೂ ನಮಗೆ ಹಣ ಸಿಗ್ತದಲ್ಲ. ಬೇರೆಯವ್ರ ಹತ್ರ ಚೀತು ಅಂತ ಹೇಳ್ಕೊಂಡು ಉಗಿಸ್ಕೊಳ್ಬೇಕಂತ ಇಲ್ಲ. ಅಥವಾ ಬಿಟ್ಟು ತಿಂತಾಳೆ, ಬಿಟ್ಟು ತಿನ್ಕೊಂಡು ಕೂತ್ಕೊಂಡು ತಿಂತಾನೆ ಅಂತ ಹೇಳ್ಕೊಂಡು, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಕೂಡ ಈಗಿನ ಕಾಲದಲ್ಲಿ ಕೆಲಸ ಮಾಡಬೇಕು. ಅದು ಮುಂಚಿನ ಕಾಲದಲ್ಲೇ ಆಯಿತು, ಗಂಡು ಮಕ್ಕಳು ಮಾತ್ರ ಕೆಲಸಕ್ಕೆ ಹೋಗಬೇಕು, ಹೆಣ್ಣು ಮಕ್ಕಳು ಮನೆಯಲ್ಲಿ ಕೂತ್ಕೊಳ್ಬೇಕು ರಾಣಿ ಥರ ಅಂತ. ಇವಾಗ ಅದೆಲ್ಲ ಇಲ್ಲ, ಕಾಲೆಲ್ಲ ಚೇಂಜ್ ಆಗಿದೆ ಆಯಿತಾ. ನೀವು ಮನೇಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ನಿಮಗೆ ಸಿಗುತ್ತೆ, ಖಂಡಿತ ಕೆಲಸ ಸಿಗುತ್ತೆ. ಅಷ್ಟು ತನಕ ಆದರೂ ಬೇರೆ ಯಾವುದಾದ್ರೂ ಕೆಲಸವನ್ನು ಮಾಡ್ತಾ ಇರಿ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡೋದಕ್ಕಿಂತ. ಇವಾಗ ನಾಲ್ಕನೇದು ಏನಂತ ಹೇಳಿದರೆ, ಗೃಹಿಣಿಯರು ಹೇಳ್ತಾರೆ ಏನಂತ ಹೇಳಿದರೆ, ನನಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ನನ್ನ ಗಂಡ ಬಿಡುವುದಿಲ್ಲ, ನನಗೆ ಮನೆಯಲ್ಲಿ ಮಹಾರಾಣಿ ಥರ ಕೂತ್ಕೊ, ನೀನು ಕೂತ್ಕೊಂಡಲ್ಲೇ ನಾನೆಲ್ಲ ತಂದು ಹಾಕ್ತೇನೆ ಆಯಿತಾ, ನಿನಗೆ ಬೇರೆ ಎಂಥ ಸಹ ಕೆಲಸ ಇಲ್ಲ, ತಿನ್ನೋದು ಅಡುಗೆ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ಕೆಲಸ ಅಂತ ಹೇಳ್ಕೊಂಡು ಎಣಿಸ್ಕೊಂಡಿದ್ದವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಇಷ್ಟು ದಿವಸ ನಿಮ್ಮ ಗಂಡನೇ ನಿಮಗೆ ತಂದು ಹಾಕ್ತಾ ಇರ್ತಾರಲ್ವ, ಅದರ ನಂತರ ಈ ಪೂಜೆ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಖರ್ಚಿಗೂ ಕೂಡ ಆಯಿತಾ, ನಿಮಗೆ ಎಷ್ಟು ಬೇಕು ನೋಡಿ ಒಂದು ತಿಂಗಳಿಗೆ ಖರ್ಚು, ಆ ಹಣವನ್ನು ಕೂಡ ನಿಮ್ಮ ಯಜಮಾನರೇ ನಿಮಗೆ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಪ್ರತಿಯೊಂದಕ್ಕೂ ಗಂಡನ ಹತ್ರ ಉಂಟಲ್ಲ ಹೋಗಿ ಕೇಳಬೇಕಂತ ಹೇಳ್ಕೊಂಡಿಲ್ಲ, ಅವರೇ ನಿಮಗೆ ಇಷ್ಟು ಅಂತ ಹೇಳ್ಕೊಂಡು ಫಸ್ಟಿಗೆ ಕೊಟ್ಟು ಬಿಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಉಂಟಲ್ಲ, ಎಲ್ಲರಿಗೂ ಕೂಡ ಉಂಟಲ್ಲ ಮಹಾಲಕ್ಷ್ಮಿ ಒಲಿತಾಳೆ. ಆದರೆ ಅದನ್ನು ಇಟ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ನಮಗೆ ಬಂದ ಹಣವನ್ನು ಉಂಟಲ್ಲ ಎಲ್ಲವನ್ನು ಖರ್ಚು ಮಾಡುವುದನ್ನು ಬಿಟ್ಟು ಉಂಟಲ್ಲ, ನಮಗೆ ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟು ವಸ್ತುವಿಗೆ ಮಾತ್ರ ಖರ್ಚು ಮಾಡಿ ಉಳಿದ ಹಣವನ್ನು ನಾವು ಜಾಗ್ರತೆ ಮಾಡಿಟ್ರೆ ಏನಾಗುತ್ತೆ ಅಂತ ಹೇಳಿದರೆ, ಮಹಾಲಕ್ಷ್ಮಿ ಕೂಡ ಎಣಿಸ್ತಾಳೆ ಏನಂತ ಹೇಳಿದರೆ, ಇವರಿಗೆ ಉಂಟಲ್ಲ ನನ್ನನ್ನು ಹತ್ತಿರ ಇಟ್ಕೊಳ್ಳಿಕ್ಕೆ ಇಷ್ಟ ಉಂಟು ಆಯಿತಾ, ಇವರು ನನ್ನನ್ನು ಚಂದ ಮಾಡಿ ನೋಡ್ಕೊಳ್ತಾರೆ ಆಯಿತಾ, ನಾನು ಇವರ ಕೈಗೆ ಹೋಗ್ತೇನೆ, ಅಂದರೆ ಹಣದ ರೂಪದಲ್ಲಿ ಇವರ ಕೈಗೆ ಹೋಗ್ತೇನೆ ನಾನು, ಇವರು ಎಂತ ಮಾಡುವುದಿಲ್ಲ, ಇವರು ಅವರ ಹತ್ತಿರನೇ ಇಟ್ಕೊಳ್ತಾರೆ, ಬೇರೆಯವರ ಥರ ನಾನು ಅವರ ಕೈಗೆ ಹೋದ ಕೂಡಲೇ ಅವರು ನನ್ನನ್ನು ಬೇರೆಯವರ ಕೈಗೆ ಕೊಡುವುದಿಲ್ಲ ಅಂತ ಹೇಳ್ಕೊಂಡು ಅವರ ಮನಸ್ಸಿನಲ್ಲಿ, ಮಹಾಲಕ್ಷ್ಮಿಯ ಮನಸ್ಸಿನಲ್ಲಿ ಬಂದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಬಿಟ್ಟು ನಿಮಗೆ ಹಣ ಬಂದ ಕೂಡಲೇ ಉಂಟಲ್ಲ, ಹಣ ಪೇಮೆಂಟ್ ಬಂದ ಕೂಡಲೇ ಆ ಪೇಮೆಂಟನ್ನೆಲ್ಲ ಖರ್ಚು ಮಾಡಿ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ಎಣಿಸ್ತಾಳಂತೆ ಮನಸ್ಸಲ್ಲಿ, ಇವರಿಗೆ ನಾನು ಬರ್ತೇನೆ, ಆದರೆ ಇವರಿಗೆ ನಾನು ಅವರ ಮನೆಯಲ್ಲಿ ಇರುವುದು ಇವರಿಗೆ ಇಷ್ಟ ಇಲ್ಲ, ನನ್ನನ್ನು ಮನೆಯಿಂದ ಓಡಿಸ್ಲಿಕ್ಕೆ ನೋಡ್ತಾ ಇರ್ತಾರೆ ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿಯೇ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ದಯವಿಟ್ಟು ಉಂಟಲ್ಲ, ಪ್ರತಿಯೊಬ್ಬರು ಕೂಡ ನಿಮಗೆ ಎಷ್ಟು ಪೇಮೆಂಟ್ ಬೇಕಾದ್ರೆ ಬರಲಿ, ಚಿಕ್ಕ ಪೇಮೆಂಟ್ ಆಗಲಿ ದೊಡ್ಡ ಪೇಮೆಂಟ್ ಆಗಲಿ, ಅದರಲ್ಲಿ ಸ್ವಲ್ಪ ಆದರೂ ನೀವು ಹಣವನ್ನು ಅಂದರೆ ಲಕ್ಷ್ಮಿಯನ್ನು ನಿಮ್ಮ ಜೊತೆಗೆ ಇರುವ ಹಾಗೆ ನೋಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಲಕ್ಷ್ಮಿ ನಿಮ್ಮ ಹಣ ಜಾಸ್ತಿ ಮಾಡ್ತಾ ಹೋಗ್ತಾಳೆ. ಅದನ್ನು ಬಿಟ್ಟು ಬಂದ ಕೂಡಲೇ ಎಲ್ಲ ಖಾಲಿ ಮಾಡಿಕೊಂಡು ಕೂತ್ಕೊಳ್ಬೇಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಜ್ಯೇಷ್ಠ ದೇವಿ ಬರ್ತಾಳೆ. ಜ್ಯೇಷ್ಠ ದೇವಿ ನಿಮ್ಮ ಮನೆಗೆ ಬಂದು ಅಂತ ಹೇಳ್ಕೊಂಡಾದ್ರೆ ನಿಮಗೆ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಖರ್ಚು ಕೂಡ ಜಾಸ್ತಿ ಆಗುತ್ತೆ, ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗುತ್ತೆ, ಬರುವ ಎಲ್ಲ ಪ್ರಾಬ್ಲಮ್ಗಳು ಕೂಡ ನಿಮ್ಮ ತಲೆಯ ಮೇಲೆ ಬಂದು ಕೂತ್ಕೊಳ್ತದೆ. ಆಮೇಲೆ ಯಾರನ್ನು ದೂರಿ ಕೂಡ ಪ್ರಯೋಜನಕ್ಕಿಲ್ಲ ಆಯ್ತಾ. ಆದ್ರೆ ನಾನು ಹೇಳ್ತಾ ಇರೋದು, ಸ್ವಲ್ಪ ಜಾಗ್ರತೆ ಇರಿ ಹಣದ ವಿಷಯದಲ್ಲಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಹಣ ವಶೀಕರಣ ಮಂತ್ರವನ್ನು ಹೇಳಿಕೊಟ್ಟಿದ್ದೇನೆ, ಮತ್ತೆ ಯಾವ ರೀತಿಯಲ್ಲಿ ನಾವು
₹1 ಕಾಯಿನನ್ನು ಹಿಡ್ಕೊಂಡು ಹಣ ವಶೀಕರಣ ಮಾಡೋದಂತ ಹೇಳ್ಕೊಂಡು ಹೇಳಿದ್ದೇನೆ. ಮಂತ್ರ ಕೂಡ ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾವೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.